ಬೇಕು, ಬೇಕೇ ಬೇಕು, ಮೇಕೆದಾಟು 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 ಬೇಕು, ಬೇಕೇ ಬೇಕು. ಮೇಕೆದಾಟು ಬೇಕು. ಕಾಂಗ್ರೆಸ್ ಸರ್ಕಾರದ ಹೋರಾಟ ಎಲ್ಲಿಯ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. We want, Justice, we want, justice. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಮೇಕೆದಾಟು ಬೇಕು, ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು. ಮೇಕೆದಾಟು ಬೇಕು. ಕೇಂದ್ರ ಸರ್ಕಾರಕ್ಕೆ, ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ, ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ, ಧಿಕ್ಕಾರ, ನರೇಂದ್ರ ಮೋದಿಗೆ ಧಿಕ್ಕಾರ. ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು. ಮೇಕೆದಾಟು ಬೇಕು. ಕೇಂದ್ರ ಸರ್ಕಾರಕ್ಕೆ, ಧಿಕ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು. ಮೇಕೆದಾಟು ಬೇಕು. ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಧಿಕ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಮೇಕೆದಾಟು ಬೇಕು, ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು. ಮೇಕೆದಾಟು ಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಧಿಕ್ಕಾರ, ಕರ್ನಾಟಕ ವಿರೋಧಿ ಪ್ರಧಾನಮಂತ್ರಿಗೆ, ಧಿಕ್ಕಾರ, ಮಲತಾಯಿ ಧೋರಣೆ ಅನುಸರಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ನಮ್ಮ ಹಕ್ಕು ನೀರು ಹಕ್ಕನ್ನು ಕಡೆಗಣಿಸುತ್ತಿರುವ ನರೇಂದ್ರ ಮೋದಿ ಅವರಿಗೆ, ಕರ್ನಾಟಕ ಮಲತಾಯಿ ಧೋರಣೆ ಅನುಸರಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ಮೇಕೆದಾಟು ಬೇಕು, ಬೇಕೇ ಬೇಕು. ಮೇಕೆದಾಟು ಬೇಕು. ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ನೀಡಬೇಕಾಗಿದೆ. ಈ ಒಂದು ಯೋಜನೆ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರೈತರ ಸಮಸ್ಯೆಯನ್ನ ಆಲಿಸಿ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗಬೇಕಾಗಿದೆ. ಅವರು ಬೆಳೆಯುವಂತ ಬೆಳೆಗಳಿಗೆ ಉತ್ತಮವಾದ ನೀರಾವರಿ ಸೌಲಭ್ಯ ದೊರಕಿಸಿಕೊಡ್ಬೇಕಂತ ಹೇಳಿ ಈ ಒಂದು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಾಬೀತುಪಡಿಸೋದಕ್ಕೆ ಮುಂದಾಗಿದ್ದಾರೆ. ಪ್ರಧಾನಮಂತ್ರಿ ಅವರು ಕರ್ನಾಟಕದಿಂದ ವಿಸ್ತೃತ ಯೋಜನಾ ವರದಿಯನ್ನ ಕಳಿಸಿದ್ರು ಕೂಡ ಅವರು ಹಿಂದಕ್ಕೆ ಕಳಿಸಿದ್ದಾರೆ. ಈ ಮೂಲಕ ಕರ್ನಾಟಕ ಸರ್ಕಾರದ ಈ ಒಂದು ಯೋಜನೆಗೆ ಅಸಮ್ಮತಿಯನ್ನ ಕೇಂದ್ರ ಸರ್ಕಾರ ಸೂಚಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಈ ಒಂದು ಯೋಜನೆ ಬೆಂಗಳೂರು, ರಾಮನಗರ, ಚನ್ನಪಟ್ಟಣ ಈ ಒಂದು ಸುತ್ತಮುತ್ತ ಭಾಗದ ಗ್ರಾಮಗಳಿಗೆ ಕುಡಿಯುವ ನೀರಿಗಾಗಿ ಯೋಜನೆ ಇದಾಗಿದೆ. ಮತ್ತೆ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೂ ಕೂಡ ಈ ಒಂದು ಯೋಜನೆಯಿಂದ ಸಾಧ್ಯವಾಗುತ್ತೆ. ನೋಡಿ, ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಮಳೆ ಇಲ್ಲದ ಸಂದರ್ಭದಲ್ಲಿ, ಬರಗಾಲದ ಸಂದರ್ಭದಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಆಗಿ ಈ ಒಂದು ಯೋಜನೆ ಸಾಕಾರಗೊಂಡರೆ ಇಲ್ಲಿಂದ ಹರಿಯುವಂತ ನೀರನ್ನ ಅಲ್ಲಿ ಶೇಖರಣೆ ಮಾಡಿ ಸಂಗ್ರಹಿಸುವ ಮೂಲಕ ಬರಗಾಲದ ಸಂದರ್ಭದಲ್ಲಿ, ಮಳೆಯ ಅಭಾವದ ಸಂದರ್ಭದಲ್ಲಿ ಈ ಒಂದು ನೀರನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ತಮಿಳುನಾಡು ಸರ್ಕಾರವು ಕೂಡ ಕಾಲಕ್ಕೆ ಏನು ಒಂದು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ, ಆ ಆದೇಶದ ಅನ್ವಯ ಅವ್ರಿಗೆ ಬೆಳೆ ಬೆಳೆಯೋದಕ್ಕೆ ನೀರನ್ನ ಬಿಡೋದಕ್ಕೆ ಸಾಧ್ಯವಾಗುತ್ತೆ. ಆಗ ಎರಡು ರಾಜ್ಯಗಳಿಗೂ ಕೂಡ ಯಾವುದೇ ನೀರಿನ ಸಮಸ್ಯೆ ಉದ್ಭವ ಆಗೋದಿಲ್ಲ, ಅನುಕೂಲ ಆಗುತ್ತೆ. ಈ ಒಂದು ವಿಷಯವನ್ನ ಮುಂದಿಟ್ಟುಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಆದರೆ ಇದುವರೆಗಾಯ್ತು ಕೂಡ ಬಿಜೆಪಿ ಸಂಸದರು, ಕರ್ನಾಟಕದ ಬಿಜೆಪಿ ಸಂಸದರು, ಬಿಜೆಪಿ ಅಧ್ಯಕ್ಷರುಗಳು ಒಬ್ರು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಿಲ್ಲ. ಕಾರಣ, ಈ ಒಂದು ಯೋಜನೆ ಸಾಕಾರಗೊಂಡರೆ, ಯಶಸ್ವಿಗೊಂಡರೆ ಈ ಒಂದು ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಲ್ಲುತ್ತೆ ಅಂತ ಹೇಳಿ ಈ ಒಂದು ಯೋಜನೆಗೆ
ಧ್ವನಿ ಎತ್ತದ್ದೇ ಈ ಯೋಜನೆಗೆ ಒಂದು ಚಾಲನೆ ನೀಡದೆ ಇರುವ ರೀತಿಯಲ್ಲಿ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳೇ, ನೀವು ಈ ದಿನ ಮೈಸೂರಿಗೆ ಆಗಮಿಸ್ತಾ ಇದ್ದೀರಾ. ನಿಮ್ಗೆ ಈ ಮೂಲಕ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ, ಜೊತೆಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ನೀವೊಂದು ಈ ಯೋಜನೆಗೆ ಅನುಮತಿಯನ್ನ ನೀಡುವ ಮೂಲಕ ಕರ್ನಾಟಕ ಹಾಗೂ ತಮಿಳುನಾಡು ಭಾಗದ ರೈತರು ಸಾಮರಸ್ಯದಿಂದ, ಸಹೋದರತೆಯಿಂದ, ಒಂದು ಉತ್ತಮವಾದ ಭಾತೃತ್ವದಿಂದ ನಡೆಯೋದಿಕ್ಕೆ, ಬಾಳೋದಿಕ್ಕೆ, ಬದುಕೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇವತ್ತಿನ ದಿನ ಕಾಂಗ್ರೆಸ್ ವತಿಯಿಂದ ಇವತ್ತಿನ ದಿನ ನಾವು ಚಳುವಳಿ ನಂಬ್ಕೊಂಡಿದ್ದೀವಿ, ಮತ್ತೆ ಘೋಷಣೆಗಳು ನಂಬ್ಕೊಂಡಿದ್ದೀವಿ. ಏನು ಘೋಷಣೆಗಳು? ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ. ಇದೇ 16 ವರ್ಷಗಳಿಂದ ಇವತ್ತು ನೆಲೆಗುದ್ದಿಗೆ ಬಿದ್ದಿದೆ ಮೇಕೆದಾಟು ಯೋಜನೆ. ಇವತ್ತಿನ ತನಕನೂ ನರೇಂದ್ರ ಮೋದಿ ಅವರು 2 ಸಲ ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಿದ್ದಾರೆ. ಆದ್ರೂ ಈ ತಮಿಳುನಾಡು ಮತ್ತೆ ಕರ್ನಾಟಕನ CMಗಳನ್ನ ಕೂರಿಸಿ ಒಂದು ಜೋಡಣೆಗೆ, ಒಂದು ಸಮಮತಿಯಾಗಿ ಅವ್ರನ್ನ ಸಂಧಾನ ಮಾಡಕ್ಕೆ ವಿಫಲರಾಗಿದ್ದಾರೆ ಇವತ್ತಿನ ದಿನ. ಇದು ನಮ್ಗೆ ತುಂಬಲಾರದ ನಷ್ಟ ಆಗ್ತಾ ಇದೆ. ನಮ್ಗೆ ಏನ್ ನಷ್ಟ ಆಗ್ತಿದೆ? ರೈತರಿಗೆ ನಮ್ಗೆ ರೈತರು ಉಳಿಸ್ಬೇಕು ಅಂತೀವಿ. ರೈತರು ಉಳಿಸ್ತಾ ಇಲ್ಲ, ರೈತರು ಸಾಯಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಇಲ್ಲಿ ಮಲಧಾರಣೆ ತೋರಿಸ್ತಾ ಇದ್ದಾರೆ. ಏನ್ ಮಲಧಾರಣೆ ತೋರಿಸ್ತಿದ್ದಾರೆ? ಇಲ್ಲಿ ತಮಿಳುನಾಡು ಮತ್ತೆ ಕರ್ನಾಟಕ ಒಂದಾದ್ರೆ ತಾನೇ ನಮ್ಗೆ ಕೆಲವೊಂದು ಯೋಜನೆಗಳು ಅನುಷ್ಠಾನಕ್ಕೆ ಬರೋದು. ಆ ಯೋಜನೆಗಳನ್ನ ಅನುಷ್ಠಾನಕ್ಕೇನೆ ಬಿಡ್ತಾ ಇಲ್ಲ. ಏನಕ್ಕೆ ಬಿಡ್ತಾ ಇಲ್ಲ? ಇದಕ್ಕೆ ತಮಿಳುನಾಡಲ್ಲಿ ಪ್ರಾದೇಶಿಕ ಪಕ್ಷ ಇದೆ, ನಮ್ಮ ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷ ಇದೆ. ಯಾಕೆ ಜೋಡಣೆ ಮಾಡಕ್ಕೆ ಇಷ್ಟ ಆಗ್ತಾ ಇಲ್ಲ? ಇವ್ರು ಒಂದಾದ್ರೆ ನಾವುಗಳು ಕುಗ್ಬಿಡ್ತೀವಿ, ಇವರು ಬಲಶಕ್ತಿ ಆಗ್ತಾರೆ. ಅದರಿಂದ ನಮಗೆ ಇವರು ಬೇರೆ ಬೇರೆ ಆಗೇ ಇರ್ಬೇಕು, ಜನಗಳು ಇದೇ ತರ ಒದ್ದಾಡ್ಕೊಂಡು ಸಾಯ್ಲಿ ಅನ್ನೋ ಮನಧೋರಣೆಯನ್ನು ಪ್ರಧಾನಮಂತ್ರಿಯವರು ಇದುವರೆಗೂ ಒಂದು ಸಂಧಾನವನ್ನು ಸಮೇತ ಮಾಡಿಲ್ಲ, ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ. ಇದಕ್ಕೆ ಸಾರ್ವಜನಿಕವಾಗಿ ನಾನು ಕೇಳೋ ಪ್ರಶ್ನೆ ಒಂದೇ, ಏನಕ್ಕೆ ನೀವು ಪತ್ರಿಕಾಗೋಷ್ಠಿ ಮಾಡಲ್ಲ? ತಮಿಳುನಾಡು ಮತ್ತೆ ಕರ್ನಾಟಕನ ಮುಖ್ಯಮಂತ್ರಿಗಳು ಕರೆಸಿ ಸಂಧಾನ ಯಾಕೆ ಮಾಡಲ್ಲ? ಅಮಿತ್ ಶಾ ಅವರು ಮತ್ತೆ ನರೇಂದ್ರ ಮೋದಿ ಅವರು ಇದನ್ನ ನೀವು ಮೈಸೂರಿಗೆ ಬರ್ತಾ ಇದ್ದೀರಾ ನಾಳೆ, ದಯಮಾಡಿ ಪತ್ರಕರ್ತರಲ್ಲಿ ಮನವಿ, ಇದನ್ನ ನೀವು ಉಚ್ಚಾರಣೆ ಮಾಡಬೇಕು ದಯಮಾಡಿ. ಯಾಕೆ ಅಂದ್ರೆ ಕುಡಿಯೋ ನೀರು ಇವತ್ತಿನ ದಿನ ಒಂದೊಂದು ದನಿಗೂ ಬಹಳ ಕಷ್ಟಪಡ್ತಿದ್ದಾರೆ. ಇವತ್ತು ನಮಗೆ ಅನ್ಯಾಯ ಆಗ್ತಿರೋದು ಬರೀ ಸರ್ಕಾರದಿಂದ ಮಾತ್ರ, ಕೇಂದ್ರ ಸರ್ಕಾರದಿಂದ, ನಮ್ಗೆ ಯೋಜನೆಗಳಿಂದಲ್ಲ. ಯೋಜನೆಗಳು ನಾವೇ ಪಡ್ಕೋಬಹುದು. ಆ ಯೋಜನೆಗಳನ್ನು ಪಡ್ಕೋಬೇಕು ಆದ್ರೆ ಶಿಫಾರಸ್ ಆಗ್ಬೇಕು, ರಾಜ್ಯಪಾಲರು ಅಂಕಿತ ಆಗ್ಬೇಕು. ಈ ರಾಜ್ಯಪಾಲರು ಯಾಕೆ ಕೂತಿದ್ದಾರೆ? ನಮ್ಮ ರಾಜ್ಯಪಾಲರು ಇದನ್ನೆಲ್ಲ ಅರ್ಥಕೊಂಡು ಇವತ್ತಿನ ಯೋಜನೆಗಳಿಗೆ ಅಂಕಿತ ಆಡಿ ಮುಂದೆ ಆದ್ರೂ ಸಹಬಾಳ್ವೆಯಿಂದ ಹೋಗ್ಲಿ ಅನ್ನೋದನ್ನ ನಾವು ಇಚ್ಛಿಸ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ತರ ಆದಾಗ ನಾವು ಬೀದಿಗಿಳಿದಿ ಮತ್ತೆ ಮೈಸೂರಿಂದ ಬೆಂಗಳೂರು ತನಕ ರಸ್ತೆ ಚಳುವಳಿ ಮಾಡಬೇಕು ಅಂತ ಹಮ್ಮಿಕೊಳ್ಳಕ್ಕೆ ನಾವು ಎಲ್ಲ ನಮ್ಮ MLAಗಳು ಮತ್ತೆ MP ಹತ್ರ ಮಾತಾಡ್ಕೊಂಡು ಮುಂದಿನ ನಿರ್ಧಾರನ ತೆಗೆದುಕೊಳ್ತಿದೀವಿ. ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಆಗ್ತಾನೆ ಇಲ್ಲ. ಅಂಕಿತ ಹಾಕಕ್ಕೆ ರಾಜ್ಯಪಾಲರು ಕೇಂದ್ರ ಸರ್ಕಾರದವರು ಸ್ವಾಮಿ, ನಮ್ ಸರ್ಕಾರದವ್ರು ಅಲ್ಲ, ಅವರು ಕೇಂದ್ರ ಸರ್ಕಾರದವರು. ಮನಧೋರಣೆ ತೋರಿಸ್ತಾ ಇದಾರೆ ಅವರು. ನೋಡಿ, ಸಂಪುಟ ರಚನೆ ಮಾಡ್ತೀನಿ ಅಂದ್ರೆ 3 ದಿನ ಓಡೋಗ್ತಾರೆ, ಸಿಗದೇ ಇಲ್ಲ. ಇನ್ನ DK ಶಿವಕುಮಾರ್ ಅವರು ಪದಗ್ರಹಣ ಆಗ್ಬೇಕು ಮುಖ್ಯಮಂತ್ರಿಗೆ ಅಂದ್ರೆ ಯಾರೋ ಅಲ್ಲಿ ಸಾವು ನೋವಾಗಿದೆ ನಮ್ಮ ಕುಟುಂಬದಲ್ಲಿ ಅಂತ ಆಗ್ಲೇ ಹಾರಿರ್ತಾರೆ. ಈ ತರ ಸಣ್ಣ ಸಣ್ಣ ತಪ್ಪುಗಳನ್ನ ಇಟ್ಕೊಂಡು ಇವರು ಮಾಡ್ತಾ ಇದಾರೆ. ಇಲ್ಲಿ ರಾಜ್ಯಪಾಲರುಗಳು ಏನಕ್ಕೆ ಸಮಾನತೆ ಕಾಣ್ತಾ ಇಲ್ಲ? ನಮ್ಗೆ ಸಮಾನತೆ ಕಾಣ್ಬೇಕು, ಎಲ್ಲರೂ ಒಂದೇ. ನಮ್ಗೆ ಸರ್ಕಾರ ಒಂದೇನೆ, ಕೇಂದ್ರ ಸರ್ಕಾರ. ಇವತ್ತು ಸಮಾನತೆ ಕಂಡ್ರೆ ರಾಜ್ಯ, ಎಲ್ಲಾ ರಾಜ್ಯಗಳು ಅನುಗುಣವಾಗಿರ್ತವೆ. ಸಮಾನತೆನೇ ಇಲ್ಲ ಅಂದ್ರೆ ಯಾವ ರಾಜ್ಯದಲ್ಲಿ ಶೂನ್ಯ ಕೇಂದ್ರ ಸರ್ಕಾರದ ಸಾಧನೆಗಳು. ಅದರಿಂದ ದಯಮಾಡಿ ನರೇಂದ್ರ ಮೋದಿ ಜಿ ಅವ್ರಿಗೆ ಹೇಳ್ತಿರೋದು ಒಂದೇ ಮಾತು, ತಮಿಳುನಾಡು ಮತ್ತೆ ಕರ್ನಾಟಕ CMಗಳನ್ನ ಕೂರಿಸಿ ಜಂಟಿ ಸಭೆ ಮಾಡಿಸಿ ಇದಕ್ಕೊಂದು ಪರಿಹಾರನ ಒಂದು ಸೂಚನೆ ಮಾಡಿ. ಪಾಪ ಅಣ್ಣಾಮಲೈನೂ ದಾರಿ ತಪ್ಪಿಸ್ಬಿಟ್ಟಿ, ಅಣ್ಣಾಮಲೈನೂ ಕಳಿಸ್ಬಿಟ್ರಿ. ಎಂತ ಪೋಸ್ಟ್ ಅಲ್ಲಿ ಇದ್ರು ಅಣ್ಣಾಮಲೈ, ಅವರು ದಾರಿ ತಪ್ಪಿಸಿ ತಮಿಳ್ನಾಡಲ್ಲಿ ಹೋಗ್ಸ್ಬಿಟ್ರಿ. ತಮಿಳ್ನಾಡಿಗಾದ್ರೂ ಕರ್ನಾಟಕಕ್ಕಾದ್ರೂ ಒಂದ್ ಮಾಡಿ ಜನಗಳು ನಿಮ್ಮನ್ನ ಈಗ್ಲಾರು ಮೆತ್ತಾರೆ. ಯಾಕೆಂದ್ರೆ ನೀಟ್ ಪರೀಕ್ಷೆಯಲ್ಲಾದ್ರೂ ಅನ್ಯಾಯ ಆಯ್ತು, ಮಕ್ಳುಗಳು ಎಷ್ಟೋ ಜನ ಸತ್ರು, ಅವ್ರಿಗೂ ಪರಿಹಾರ ಕೊಟ್ಟಿಲ್ಲ. ಇನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀರಾ ಹೊರತು 1 ಕೋಟಿನ ಕೊಟ್ಟು ಇಲ್ಲ. ಈ ಮೂಲಕ ಇಚ್ಛೆ ಪಡ್ತಾ ಇದ್ದೀನಿ, ದಯಮಾಡಿ ನ್ಯಾಯ ಕೊಡಿ ನಮ್ಮ ಕರ್ನಾಟಕಕ್ಕೆ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮೈಸೂರಿಗೆ ಬರ್ತಿರೋ ನರೇಂದ್ರ ಮೋದಿ ಕಾರಣ ಏನಂದ್ರೆ ಪ್ರಧಾನಮಂತ್ರಿಗಳು ಕರ್ನಾಟಕ ನಮ್ಮ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಅವರು ಕೊಡುಗೆ ಕರ್ನಾಟಕಕ್ಕೆ ಏನಿದೆ? ರೈಲ್ವೆದಲ್ಲಿ ಅನ್ಯಾಯ ಆಯಿತು, ನಮ್ಮ GST ಹಣ ಕೊಡೋದ್ರಲ್ಲಿ ಅನ್ಯಾಯ ಮಾಡ್ತಾರೆ,
ಹಾಗೂ ಮತ್ತೆ ರೈತರಿಗೆ ಅನುಕೂಲ ಆಗಂತ ಮೇಕೆದಾಟು ಯೋಜನೆಯನ್ನ ಅನುಮತಿ ನೀಡ್ತಾ ಇಲ್ಲ. ಅದರಿಂದ ನಮ್ಮ ರೈತರಿಗೆ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ. ನಾಳೆ ಬರ್ತಾರಂತ ಬಿಜೆಪಿ ಎಲ್ಲ ಎಂಪಿಗಳು MLAಗಳು ಯಾರ್ಯಾರು ಪ್ರಧಾನಿಗಳಿಗೆ ಭೇಟಿ ಮಾಡಕ್ ಬರ್ತಾರೆ ಅವರಿಂದ ನಾನು ಮನವಿ ಮಾಡ್ಕೊಳ್ಳೋದು, ನೀವು ಈ ಕರ್ನಾಟಕ ರಾಜ್ಯದ ಋಣ ತೀರಿಸಬೇಕಂದ್ರೆ ಮೇಕೆದಾಟು ಯೋಜನೆಗೆ ನೀವು ಒತ್ತಾಯ ಮಾಡಬೇಕು, ಅನುಮತಿ ತಗೋಬೇಕು. ಇಲ್ದೋದ್ರೆ ನೀವು ನಮ್ಮ ರೈತರು ಬಾಂಧವಗಳಿಗೆ ಅನ್ಯಾಯ ಮಾಡಿದಂಗಾಗುತ್ತೆ. ಆದ್ರಿಂದ ನಿಮ್ಮಲ್ಲಿ ಬೇಡ್ಕೊಳ್ಳೋದು ಏನಂದ್ರೆ ನೀವೆಲ್ಲರೂ ಒತ್ತಾಯ ಮಾಡಿ ಪ್ರಧಾನಿಯಿಂದ ಒಪ್ಪಿಗೆಯನ್ನ ಪಡಿಲೇಬೇಕು. ಹಾಗೂ ಮತ್ತೆ ಈ ನಮ್ಗೆ ಏನಾರ ಮೇಕೆದಾಟು ಯೋಜನೆ ಸಿಕ್ಕದೆ ಹೋದ್ರೆ ನಾವು ಮುಂದಕ್ಕೆ ಪಕ್ಷ ಎಲ್ಲ ಸೇರಿ ಹಾಗೂ ಇತರ ಸಂಘಟನೆಗಳನ್ನ ಸೇರಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಪಾದಯಾತ್ರೆಯನ್ನ ಮತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ, ನಿಮ್ಮ ಪತ್ರಿಕಾ ಮೂಲಕ. ಮೇಕೆದಾಟು ಯೋಜನೆ ಜಲಾಶಯನ ಕರ್ನಾಟಕ ಮತ್ತು ತಮಿಳುನಾಡಿಗೂ ಅನುಕೂಲವಾಗುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ಸಾಹದಿಂದ ಎಲ್ಲರಿಗೂ ಅನುಕೂಲವಾಗುವಂತೆ ಒಂದು ಅವಕಾಶವನ್ನು ಕೊಡಬೇಕು. ಮತ್ತೆ ರೈತರು ಇಲ್ಲೂ ಇದ್ದಾರೆ, ಮತ್ತೆ ತಮಿಳುನಾಡಲ್ಲೂ ಕೂಡ ಇದ್ದಾರೆ, ಇಬ್ಬರಿಗೂ ಅನುಕೂಲ ಆಗಬೇಕು. ನಾವು ನಮ್ಮ ಪರವಾಗಿ ಏನು ಕೇಳ್ತಲ್ಲ ಇದ್ಬಿಡಿದ್ರೆ ಪ್ರಧಾನಮಂತ್ರಿ ಅವರು ಇದರ ಮೂಲ ಉದ್ದೇಶ ತಿಳ್ಕೋಬೇಕು. ರೈತರು ಈ ಕಡೆನೂ ಇದ್ದಾರೆ, ಕರ್ನಾಟಕದಲ್ಲೂ ಇದ್ದಾರೆ, ತಮಿಳುನಾಡು ಇದ್ದಾರೆ. ಅದರಿಂದ ಇಬ್ಬರಿಗೂ ಸರಿಯಾಗಿ ಅನುಕೂಲವಾಗುವಂತೆ ಒಂದು ಯೋಜನೆಯನ್ನು ಹರಿಯಾರ ಮೈಸೂರಿನ ಚಿಕ್ಕಗೆಳೆಯರ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಮೇಕೆದಾಟು ಯೋಜನೆ ಅನುಮತಿ ನೀಡಬೇಕು ಮೋದಿ ಅವರು. ಯಾಕೆ ಅಂತಂದ್ರೆ ಈಗ ನಾನು ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ರಾಮಪುರದಿಂದ ಬಂದಿದ್ದೀನಿ. ಅಲ್ಲಿ ತುಂಬಾ ಕುಡಿಯೋ ನೀರಿನ ತುಂಬಾ ಕಷ್ಟ, ಈಗೂ ಕಷ್ಟ ಇದೆ. ನೀರ್ ಬೇಕಾದ್ರೆ ನಾವು 3 ಮೈಲಿ ದೂರ ಹೋಗಿ ನೀರ್ ತರಬೇಕಾಯ್ತದೆ. ಅದರಿಂದ ಮೇಕೆದಾಟು ನಾಳೆ ಪ್ರಧಾನಮಂತ್ರಿ ಮೋದಿ ಅವರು ಇಲ್ಲಿ ಮೈಸೂರಿಗೆ ಆಗಮಿಸಿರೋದ್ರಿಂದ ಅವ್ರಿಗೆ ಮನವಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಮೇಕೆದಾಟು ಯೋಜನೆಗೆ ಅನುಮತಿ ನೀಡಬೇಕು. ಯಾಕಂತಂದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಮತ್ತೆ ಉತ್ತಮವಾದ ಬೆಳೆ ಬೆಳಿಬಹುದು. ಮತ್ತೆ ರಾಮನಗರ, ಚನ್ನಪಟ್ಟಣ, ಬಿಡದಿ, ಈ ಕಡೆ ಅನೂರು, ತಮಿಳುನಾಡುವರೆಗೂ ಅನುಕೂಲ ಇದೆ. ಇಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ, ತಮಿಳುನಾಡಿಗೂ ಸಮಸ್ಯೆ ಇಲ್ಲ, ಕರ್ನಾಟಕಕ್ಕೂ ಸಮಸ್ಯೆ ಇಲ್ಲ. ಸೊ ಅನುಮತಿ ನೀಡಬೇಕಂತ ನಾವು ಮನವಿ ಮಾಡ್ತೇವೆ. ಜೈ ಭೀಮ್. ಸೋಷಿಯಲ್ ವರ್ಕ್ ಮಾತಾಡ್ತಿರೋದು ಮೇಕೆದಾಟು ಎಲ್ಲಾರು ಗೊತ್ತಿದೆ. ಅದು DK ಶಿವಕುಮಾರ್ ಸಾಹೇಬ್ರು ಎಷ್ಟು ಕಷ್ಟ ಬೀದಿ ಮೇಕೆದಾಟು ಮಾಡ್ಬೇಕಂತ ಇದ್ರು. ಅದ್ ನಮ್ ಕೇಂದ್ರ ಸರ್ಕಾರ ಇದೇ ಕೊಟ್ಟಿಲ್ಲ. ಅದಕ್ಕೆ ನಾಳೆ ಪ್ರಧಾನ ಮಂತ್ರಿ ಅವರು ಬರ್ತಾ ಇದಾರೆ. ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಮೋದಿ ಸಾಹೇಬ್ರಿಗೆ ಮೇಕೆದಾಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಕ್ ಇಚ್ಛೆ ಪಡ್ತಾ ಇದೀವಿ. ಬೈ ಚಾನ್ಸ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಮೇಕೆದಾಟುಗೆ ನಾವು ಪಾದಯಾತ್ರೆ, ನಾವು MP ಗಳು, ಕಾರ್ಪೊರೇಟರ್ಗಳು ಎಷ್ಟು ಜನ ಇದ್ರೆ ಅಷ್ಟು ಜನ ನಾವು ಹೋಯ್ತೀವಿ, ಖಂಡಿತ ಹೋಗೇ ಹೋಯ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮೊದಲು ಮೇಕೆದಾಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ ನಾನು.